ಯಾವುದು ಒಳ್ಳೆ ಕ್ವಾಲಿಟಿ? ಹೂ ಈಸ್ ಎ ಗುಡ್ ಮ್ಯಾನ್? ಜೆನ್ಯೂನ್ಲಿ ಹೂ ಈಸ್ ಎ ಗುಡ್ ಮ್ಯಾನ್? ನಾಟ್ ಬೈ ಪ್ರಾಕ್ಟೀಸ್. ಕೆಟ್ಟದ್ದು ಮುಚ್ಚಿಟ್ಕೊಂಡು ಒಳ್ಳೆಯವರಾಗೋದಲ್ಲ, ಜೆನ್ಯನ್ ಒಳ್ಳೆಯದು. ಕೆಲವರು ಹೇಳ್ತಾರೆ ಕೈಂಡ್ನೆಸ್ಸು, ಕೆಲವರು ಹೇಳ್ತಾರೆ ಆನೆಸ್ಟಿ, ಕೆಲವರು ಹೇಳ್ತಾರೆ ಸೆಲ್ಫ್ಲೆಸ್ ಆಗಿರೋದು ಅಂತ. ಕೆಲವರು ಹೇಳ್ತಾರೆ ಬೇರೆಯವ್ರಿಗೆ ಗೌರವ ಕೊಡೋದು ಒಳ್ಳೆತನ. ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು. ಒಂದು ಉದಾಹರಣೆ ಕೇಳಿದೆ ಸತ್ಸಂಗದಲ್ಲಿ, ನಿಮ್ಮ ಕೈಂಡ್ನೆಸ್ಸು ಒಂದು ಉದಾಹರಣೆ ಕೊಡಿ, ನಿಮ್ಮ ಆನೆಸ್ಟಿಗೆ ಒಂದು ಉದಾಹರಣೆ ಕೊಡಿ, ಸೆಲ್ಫ್ಲೆಸ್ನೆಸ್ಗೆ ಒಂದು ಉದಾಹರಣೆ ಕೊಡಿ, ನೀವು ರೆಸ್ಪೆಕ್ಟ್ ಅಂದ್ರಲ್ಲ ಅದಕ್ಕೊಂದು ಉದಾಹರಣೆ ಕೊಡಿ. ಅವ್ರು ಹೇಳಿದ್ದು ಉದಾಹರಣೆ ಎಲ್ಲ ಕೇಳಿದ್ಮೇಲೆ ನಾನು ಹೇಳಿದೆ ಇದಕ್ಕೆಲ್ಲ 0 ಮಾರ್ಕ್ಸ್. ಅಯ್ಯೋ ಪಾಪ ಅನ್ನೋದು ದಯೆ ಅಲ್ಲ. ಔಟ್ ಆಫ್ ದಿ ವೇ ಹೋಗಿ ನೀವು ಅವ್ರನ್ನ ಯಾರನ್ನಾರು ಸಹಾಯ ಮಾಡಿದ್ದೀರಾ, ಔಟ್ ಆಫ್ ದಿ ವೇ. ಅದಕ್ಕೆ ಚಾಲೆಂಜ್ ಇದ್ದರೆ ಅದನ್ನು ಫೇಸ್ ಮಾಡಿದ್ದೀರಾ? ಆ ಎಂಪತಿ ಫೀಲಿಂಗು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಆನೆಸ್ಟಿ ಅಂದರೆ ಮಾತು ಕೊಟ್ಟ ಮೇಲೆ ಆಗೋಯ್ತು, ಬದ್ಧರಾಗಿರಿ, ಮಾಡಿ. ಅದನ್ನು ಮಾಡೋಕ್ಕಾಗಲ್ವಾ? ಅದಕ್ಕೆ ಜವಾಬ್ದಾರಿ ತಗೊಳ್ಳಿ. ಯಾವುದೇ ಕಾರಣವೂ ಇಲ್ಲ, ಯಾರ ಮೇಲೂ ಹಾಕಬೇಡಿ. ಆಗು ಹೋಗುಗಳಿಗೆ ನಾನೇ ಕಾರಣ ಅಂತ. ಅದು ಆನೆಸ್ಟಿ. ಹಾಗೆ ಮಾಡಿದ್ದೀರಾ? ಎಷ್ಟು ಸರಿ ಮಾಡಿದ್ದೀರಾ? ಸೆಲ್ಫ್ಲೆಸ್ ಅಂದರೆ ಏನು? ಸೆಲ್ಫ್ಲೆಸ್ ಅಂದರೆ ಏನು? ಪ್ರಯಾರಿಟಿ ಬೇರೆಯವರು, ನಾನಲ್ಲ. ಫಸ್ಟ್ ಅವ್ರ ಪ್ರಯಾರಿಟಿ. ಯಾವಾಗಲೂ ಅದರ್ಸ್ ಆರ್ ಪ್ರಯಾರಿಟಿ. ಫಸ್ಟು ನೀವು ಚೆನ್ನಾಗಿದ್ದೀರಾ, ನೀವು ಊಟ ಮಾಡಿದ್ರಾ, ನೀವು ಹೇಗಿದ್ದೀರಾ, ನೀವೇನು ಮಾಡ್ತಿದ್ದೀರಾ, ನಿಮ್ಗೆ ಅನುಕೂಲ ಇದೆಯಾ? ಕೇರ್ ಅಬೌಟ್ ಅದರ್ಸ್ ಫಸ್ಟ್, ಆಮೇಲೆ ನಾನು. ಇದು ಸೆಲ್ಫ್ಲೆಸ್. ಈ ಥರ ಇದ್ದೀರಾ? ಮಾರ್ಕ್ಸ್. ರೆಸ್ಪೆಕ್ಟ್. ಯಾರಿಗೆ ರೆಸ್ಪೆಕ್ಟ್ ಕೊಡ್ರಿ? ನಮ್ಮ ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡ್ತೀನಿ ನಾನು, ನಮ್ಮ ದೊಡ್ಡಮ್ಮಂಗೆ ರೆಸ್ಪೆಕ್ಟ್ ಕೊಡ್ತೀನಿ, ನನ್ನ ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ತೀನಿನೋ. ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ಯಾರೇ ಆಗಿರಲಿ, ಗೌರವ ಕೊಡೋದು ನನ್ನ ಧರ್ಮ. ಯಾಕೆಂದರೆ ಆ ಗೌರವ ಕೊಡುವಂಥ, ಗೌರವಿಸುವಂತಹ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ. ಇದು ಗೌರವ. ಗೌರವದ ಅನುಭವ ನಮಗೆ ಆಗೋದು ಯಾವಾಗ? ನಾವು ಕೊಟ್ಟಾಗ ಯಾವಾಗ ಕೊಡೋದು? ಇದ್ದಾಗ. ಇರೋದು ಯಾವಾಗ? ಎಲ್ಲ ಕಡೆ ಇದ್ದಾಗ, ನಿನ್ನಲ್ಲೂ ಇದ್ದಾಗ. ಕೊಡೋದೇನು ನೀನು? ಕೊಡೋದು ತಗೊಳ್ಳೋದು ಅಲ್ವೇ ಅಲ್ಲ ಅದು. ಫೀಲ್ ದಟ್ ಗಾಡ್ಲಿನೆಸ್ ಇನ್ ಎವ್ರಿ ಒನ್. ಇದು ತುಂಬ ಜೆನ್ಯೂನ್ನಾಗಿ ನಾವು ಗುಡ್ ಅಂತ ಹೋದಾಗ ಅದು ಬಿಯಾಂಡ್ ಗುಡ್ ಆ್ಯಂಡ್ ಬ್ಯಾಡ್.